ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನೋಡ್ರಿ, ನಾನು ಒಂದು ವಿಶೇಷ ಅಂತಂದ್ರೆ ಏನು ಮಾಡ್ಬೇಕಂತ ಒಂದು ರೆಸಿಪಿ. ಇದು ಬಿಸಿಬೇಳೆ ಬಾತ್ ಮಸಾಲ. ಬಿಸಿಬೇಳೆ ಬಾತ್ ಮಸಾಲ ಮಾರ್ಕೆಟ್ನಾಗ ಸಿಗ್ತೈತಿ. ನೀವು ಹೋಟೆಲ್ದಾಗ ಬಿಸಿಬೇಳೆ ಬಾತ್ ತಿಂದಿರಿ. ಅದೇ ರೀತಿಯಾಗಿ ಮನೆಯೊಳಗೆ ನಾವು ಬಿಸಿಬೇಳೆ ಬಾತ್ ಮಸಾಲ ತಯಾರು ಮಾಡ್ಬೇಕ್ರಿ. ಅದು ಬಿಸಿಬೇಳೆ ಬಾತ್ ಮಸಾಲ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ರೀ. ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಏನು ಕಮೆಂಟ್ ಮಾಡಬೇಕು. ಮಾಡಿದೆ ಅಂದ್ರೆ ನಾ ಮುಂದೇನೈತಿ ನನಗೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಕೈತಿ. ನಾ ಮುಂದಿನ ರೆಸಿಪಿ ಮಾಡಕ್ಕೆ ನೀವು ಒಂದು ನನ್ನ ಪ್ರೋತ್ಸಾಹ ಕೊಟ್ಟಂಗೆ ಐತಿ. ಅದಕ್ಕೆ ಏನೈತಿ, ನಮ್ಮ ಚಾನಲ್ಗೆ ನೀವು ಈ ರೀತಿ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ದಿವಸ ನೋಡಿ ವಿಶೇಷ ಅಂದ್ರೆ ರೆಸಿಪಿ ಅಂದ್ರೆ ಬಿಸಿಬೇಳೆ ಬಾತ್ ಮಸಾಲ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ, ನೋಡೋಣ ಬನ್ನಿ. ಈಗ ಎಲ್ಲ ಒಮ್ಮೆ ಹುರಿದ್ರಲ್ಲಿ ಹೆಚ್ಚು ಕಡಿಮೆ ಆಗ್ತೈತಿ. ಅದಕ್ಕೆ ಏನು ಮಾಡ್ತೇನೆ ರೀ, ಒಂದೊಂದು ಐಟಮನ್ನು ಹುರ್ಕೋತಕ್ಕೇನು ರೀ. ಯಾವುದೇ ಎಣ್ಣೆ ಹಾಕಿಲ್ಲ, ಡ್ರೈ ಹಂಗೆ ಹುರಿತೇನೆ ರೀ. ನೋಡಿರಿ, ಕಡಲೆಬೇಳೆ ಒಂದು 5 ಸ್ಪೂನ್ ತೊಗೊಂಡೇನಿ ರೀ. ಕಡಲೆಬೇಳೆ 5 ಸ್ಪೂನ್ ತೊಗೊಂಡೇನಿ ರೀ. ಸ್ವಲ್ಪ ಕೆಂಪು ಆಗ್ಬೇಕು ರೀ, ಸ್ಮೆಲ್ ಬರಾಕತ್ತು. ಹೊತ್ತಿಸ್ಬೇಡ್ರಿ, ಹೊತ್ತಲಾರ್ದಂಗೆ ಸ್ಲೋ ಉರಿ ಎಕ್ದಮ್ ಸಿಂಪಲ್ ಇಟ್ಕೊಂಡು ಹುರ್ಕೋಬೇಕು ರೀ. ಬಿಸಿಬೇಳೆ ಭಾತ ಆರೋಗ್ಯಕ್ಕೆ ಭಾಳ ಚಲೋ ರೀ. ಇದರ ಕೆಲವು ವೆಜಿಟೇಬಲ್ಸು ಕೂಡ್ತೈತೆ ರೀ. ಏನು ಅದಕ್ಕೆ ಮಕ್ಕಳಿಗೆ ಕೂಡ ನೀವು ಟಿಫಿನ್ ಇದ್ರಾಗ ಕಟ್ಟಿ ಕಳಿಸ್ಬೋದು ಸ್ಕೂಲಿಗೆ. ಮತ್ತು ಮನೆ ಒಳಗೆ ಸಡನ್ಲಿ ಬೇಕಂದ್ರೆ ಬಿಸಿಬೇಳೆ ಭಾತ್ ಮಸಾಲೆ ರೆಡಿ ಇತ್ತಂದ್ರೆ ಏನೈತೆ ರೀ, ಆಗಿಂದಾಗ ನೀವು ಬಿಸಿಬೇಳೆ ಭಾತ್ ಮಾಡ್ಬೋದು ರೀ. ಮನೆಯೊಳಗೆ ಮಸಾಲೆ ಮೊದಲು ರೆಡಿ ಇತ್ತಂದ್ರೆ ಬಿಸಿಬೇಳೆ ಮಾತು ಬಡೋದು ಭಾಳ ಸರಳ ರೀ. ಅದಕ್ಕೆ ನಾವು ಮುಂಚಿತವಾಗಿ ಬಿಸಿಬೇಳೆ ಭಾತ ಮಸಾಲ ಮಾಡಿ ಇಟ್ಕೋಬೇಕು ರೀ. ನೋಡಿರಿ, ಈ ರೀತಿ ಹೊತ್ತಲಾರ್ದಂಗೆ ಸಣ್ಣ ಉರಿ ಒಳಗೆ ಒಂದು 5 ನಿಮಿಷ ತಡ ಆದ್ರೂ ಪರವಾಗಿಲ್ಲ. ಏನು ಸ್ಮೆಲ್ ಬರಾಕತ್ತದ ನೋಡಿರಿ. ಏನು ಹಂಗೆ ಕೆಂಪಾಗು ಹಂಗೆ ಹುರ್ಕೋಬೇಕು, ಗೋಲ್ಡನ್ ಕಲರ್ ಬರ್ಬೇಕು ರೀ. ಏನು ನಾ ಎಣ್ಣೆ ಉಪಯೋಗ ಮಾಡಿಲ್ಲ. ಈಗ ಒಮ್ಮೆ ಹುರಿದ್ರೆ ಹೊತ್ತದೆ ಅಂತೇಳಿ ಒಂದೊಂದು ಐಟಮನ್ನು ನಿಮ್ಗೆ ಹುರಿದು ತೋರಿಸ್ತೀನಿ ರೀ. ಹಾಂ ನೋಡಿರಿ ಸ್ನೇಹಿತರೆ, ಕೆಂಪಾಗ್ಯಾವು. ಏನು ಹೊತ್ತಬಾರ್ದು, ತೆಗಿತೀನಿ ನೋಡಿರಿ. ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ರೀ. ಉದ್ದಿನ ಬೇಳೆ ಕೂಡ 5 ಟೀ ಸ್ಪೂನ್ ತೊಗೊಂಡ್ರಿ. ಅವತ್ತೂ ಕೂಡ ಸಣ್ಣ ಉರಿಯೊಳಗೆ ಇಟ್ಕೊಂಡು ಹುರ್ಕೋತೀನಿ ರೀ. ಹಾಂ ನೋಡಿರಿ ಸ್ನೇಹಿತರೆ, ಇವು ಕೂಡ ಕಲರ್ ಚೇಂಜ್ ಆದವು, ಸ್ಮೆಲ್ ಬರಾಕತೈತಿ. ಈಗ ನೋಡಿರಿ, ಇದನ್ನು ಕೂಡ ತೆಗೆದ ಒಂದು ಮಗ್ಲ ಸೈಡ್ ಹಾಕೋತೀನಿ ರೀ. ಒಂದು ಸ್ಪೂನ್ ಅಷ್ಟು ಸಾಸಿವೆ ತೊಗೊಂಡಿನಿ, ಭಾಳ ಇಲ್ಲ. ಸ್ವಲ್ಪ ಸಾಸಿವೆ ಸ್ವಲ್ಪ ಬಿಸಿ ಆದ ಸಾಕ್ರಿ. ಅವು ಅದ್ರ ಜೋಡಿ ಜೀರಿಗೆ ಹಾಕ್ತೀನಿ ನೋಡಿರಿ. ಒಂದು ಸ್ಪೂನ್ ಜೀರಿಗೆ ತೊಗೊಂಡೇನಿ ರೀ. ಜೀರಿಗೆ ಸಾಸಿವೆ ಎರಡು ಕೂಡಿಸಿ ಒಂದೇ ಸಲ ಹಾಕಿಬಿಡ್ತೀನಿ ರೀ. ಈಗ ಸಣ್ಣ ಉರಿ ಇರೋದ್ರಿಂದ ಯಾವುದೇ ರೀತಿ ಹೊತ್ತಂಗಲ್ಲ ರೀ. ಮತ್ತು ಇದ್ರಾಗ ಕೊಬ್ಬರಿ ಉಪಯೋಗ ಮಾಡಿಲ್ಲ. ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಹೊತ್ತು ಯಾವುದು ಉಪಯೋಗ ಯಾಕೆ ಮಾಡಿಲ್ಲ ಅಂದ್ರೆ, ನಾವು ಮಸಾಲೆ ಇಟ್ಟಿವಿ ಅಂದ್ರೆ ಭಾಳ ದಿನ ಇಡೋಕ್ಕಾಗಲ್ಲ ಕೊಬ್ಬರಿ ಉಪಯೋಗ ಮಾಡಿದೆವು ಅಂದ್ರೆ. ಏನು ಅದಕ್ಕೆ ಏನೈತಿ, ನಾವು ಮಾಡುವಾಗ ಮಸಾಲೆ ಬಾತ್ ಮಾಡುವಾಗ ಏನೈತಿ, ನಾವು ಕೊಬ್ಬರಿ ಹುರಿದು ಹಾಕೋಬೋದು ರೀ. ಏನು ರೀ, ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಅವಾಗ. ಅದಕ್ಕೆ ನಾನು ಇದ್ರಾಗ ಕೊಬ್ಬರಿ ಉಪಯೋಗ ಮಾಡಿಲ್ಲ ರೀ. ಈಗ ನೋಡಿರಿ, ಇದು ಕೂಡ ಆಗೈತಿ. ಈಗ ಜೀರಿಗೆ ಅದನ್ನು ಕೂಡ ಇದ್ರಾಗ ಹಾಕೊತೀನಿ ನೋಡ್ರಿ. ಒಂದು ಸೈಡ್ ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿನಿ. ಅದೇ ರೀತಿ ಕಸ್ಕಸಿ ಸೊಪ್ಪು ತೊಗೊಂಡಿನಿ, ಒಂದು ಸ್ಪೂನ ಕಸ್ಕಸಿ ಎಳ್ಳು ಎರಡು ಕೂಡಿಸಿ ಒಮ್ಮೆ ಬಿಸಿ ಮಾಡ್ಕೊತೀನಿ ರೀ. ಸ್ವಲ್ಪ ಚಟ್ ಅಂದ್ರೆ ಸಾಕ್ರಿ, ಭಾಳ ಹೊತ್ತಬಾರ್ದು. ಏನು ರೀ, ಎಳ್ಳು 1 ಚಮಚೆ, ಕಸ್ಕಸಿ 1 ಚಮಚೆ ತೊಗೊಂಡಿನಿ ರೀ. ಒಂದು ಸ್ಪೂನ್. ಇವೇನಕ್ಕೆ ಬರೀ ಆಗಿಂದಾಗ ಇದಾಗಿಬಿಡ್ತಾವ್ರಲ್ಲ, ಅದಕ್ಕೆ ಸ್ವಲ್ಪ ಹುರ್ಕೊಂಡ ನೋಡಿ ಚೇಂಜ್ ಆಕತ್ತಿಲ್ಲ ಕಲರ್ ರೀ. ನೋಡಿರಿ ಸ್ನೇಹಿತರೆ, ಕಸ್ಕಸಿ ಮತ್ತು ಎಳ್ಳು ಎರಡು ಕೂಡಿಸಿ ಇದಾಗ ಅವು ಚಟ್ಟನಾಗತ್ತವ. ಅವತ್ತೂ ಕೂಡ ಇಲ್ಲೇ ಒಂದು ಪಾತ್ರೆಗೆ ಹಾಕ್ಕೊಂಡಿರ್ತೀನಿ. ಒಂದು ಸ್ವಲ್ಪ ಮೆಂತಿ ತೊಗೊಂಡಿರಿ, ಒಂದು ಸ್ಪೂನ್ ಅಷ್ಟೇ ಮೆಂತಿ ತೊಗೊಂಡಿರಿ. ಮೆಂತಿ ಜಾಸ್ತಿ ಹಾಕ್ಬಾರ್ದು ರೀ. ಮೆಂತಿ ಹಾಕೋದ್ರಿಂದ ಒಂದು ಸಲ ಕೈ ಆಗಿಬಿಡ್ತೈತಿ. ಅದಕ್ಕೆ ಸ್ವಲ್ಪ ಮೆಂತಿ ತೊಗೊಂಡಿರಿ. ಅವು ಸ್ವಲ್ಪ ಹುರ್ಕೋತೀನಿ ರೀ. ಒಮ್ಮೆ ಹಾಕಿರ ಕೆಲವೊಂದು ಹುರಿದು ಹೋಗ್ತಾವೆ, ಕೆಲವೊಂದು ಹೊತ್ತಿ ಹೋಗ್ತಾವೆ ರೀ. ಅದಕ್ಕೆ ನಾವು ನಿಧಾನ ಆಗೋಲಕ್ಕ ಸ್ವಲ್ಪ ಹುರ್ಕೊಂಡು ಒಂದೊಂದು ಐಟಮ್ ಹುರಿಯಾಕತ್ತೀನಿ ರೀ. ಮೆಂತಿ ಅಗದಿ ಸ್ವಲ್ಪ ತೊಗೊಂಡಿನಿ ರೀ. ಮೆಂತಿ ಕೂಡ ಅಗದಿ ಸ್ವಲ್ಪ ತೊಗೊಂಡಿನಿ, ಅರ್ಧ ಸ್ಪೂನ್ ತೊಗೊಂಡಿನಿ. ಅದು ಕೆಂಪಾಗ್ಯದ್ರಿ, ಅದನ್ನು ತೆಗಿತೀನಿ ರೀ. ಈಗ ನಾನು ಹೊತ್ತಬಾರೋ ಉದ್ದೇಶದಿಂದ ಈ ರೀತಿ ಒಂದೊಂದು ಮಾಡಕತ್ತೀನಿ ರೀ. ಈಗ ನೋಡಿರಿ, ದಾಲ್ಚಿನ್ನಿ ಚಕ್ಕಿ ಒಂದು 4-5 ದಾಲ್ಚಿನ್ನಿ ಚಕ್ಕಿ ತೊಗೊಂಡಿನಿ ರೀ. ಆಮೇಲೆ ಸ್ವಲ್ಪ ಚಕ್ರ ಮಗ್ಗಿ ತೊಗೊಂಡಿನಿ ರೀ. ಆಮೇಲೆ ಮೆಣಸ್ಕಾಳು ಒಂದು 8-10 ಮೆಣಸ್ಕಾಳು ತೊಗೊಂಡಿನಿ ರೀ. ಆಮೇಲೆ ಏನೈತಿ, ಲವಂಗ ಒಂದು 8-10 ತೊಗೊಂಡಿನಿ ರೀ. ಜಾಜಿ ಪತ್ರಿ ಅಂತಾರೆ, ಜಾಜಿ ಪತ್ರಿ ಒಂದು ಸ್ವಲ್ಪ ತೊಗೊಂಡಿನಿ ರೀ. ಆಮೇಲೆ ಜಾಜಿಕಾಯಿ ಸ್ವಲ್ಪ ತೊಗೊಂಡಿನಿ ರೀ. ಸ್ವಲ್ಪ ಜಾಜಿಕಾಯಿ ಹಾಕೀನಿ ರೀ. ಏನು ಜಾಜಿಕಾಯಿ ಭಾಳ ಹಾಕ್ಬಾರ್ದು ರೀ, ಸ್ವಲ್ಪ ಜಾಜಿಕಾಯಿ ಹಾಕೀನಿ. ಲವಂಗ ಏಲಕ್ಕಿ ಒಂದು 4-5 ಹಾಕ್ಕೊಂಡಿನಿ ರೀ. ಇದೆಲ್ಲ ಕೂಡಿಸಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ ರೀ. ಇದ್ರ ನೋಡ್ರಿ, ಲವಂಗ, ಏಲಕ್ಕಿ, ಮೆಣಸು, ಕರಿಮೆಣಸು, ಕಾಳುಮೆಣಸು, ಆಮೇಲೆ
ಜಾಜಿಕಾಯಿ ಜಾಜಿಪತ್ರಿ ಇಷ್ಟೆಲ್ಲ ಹಾಕೊಂಡಿನಿ ಮತ್ತು ದಾಲ್ಚಿನ್ನಿ ಕೂಡ ಹಾಕಿನ್ರಿ. ಸ್ವಲ್ಪ ಬಿಸಿ ಮಾಡ್ತೀನಿ ರೀ ಇದನ್ನು ಕೂಡ ಅದ ಪಾತ್ರೆಗೆ ಅದ ಇದಕ್ಕೆ ತಕ್ಕೋತೀನಿ ರೀ. ಸ್ಮೆಲ್ ಬರಾಕತ್ತೈತಿ ಗೊತ್ತಾಗತ್ತೆ, ಸ್ಮೆಲ್ ಬರಾಕತ್ತನ ತೆಗೆದು ಬಿಡೋರಿ. ಮತ್ತು ಇದಕ್ಕೆ ಎಣ್ಣೆ ಉಪಯೋಗ ಮಾಡಿಲ್ಲ. ಯಾಕೆ ಉಪಯೋಗ ಮಾಡಿಲ್ಲ ನಾವು ಮಸಾಲೆ ಭಾಳ ದಿನ ಇಡೋದ್ರಿಂದ ಎಣ್ಣೆ ಅಂಶ ಇತ್ತಂದ್ರೆ ಏನಾಕತ್ತಿ ರೀ ಲಘು ಮಸಾಲೆ ಇದಾಕತ್ತಿ ರೀ. ಅದಕ್ಕೆ ಡ್ರೈ ಮಸಾಲೆ ಮಾಡಕತ್ತೀನಿ ರೀ. ಇದು ಎಣ್ಣೆ ಉಪಯೋಗ ಮಾಡ್ಲಾರ್ದನ ಡ್ರೈ ಮಾಡಕತ್ತೀನಿ ರೀ. ಇವೆಲ್ಲ ಹುರ್ಕೊಂಡಿನಿ. ಈಗ ಇದನ್ನು ಕೂಡ ಅದ ಪಾತ್ರೆಗೆ ಹಾಕೋತೀನಿ ರೀ. ಹವೇಜ ಧನಿಯಾ ತರಲ್ಲ ಅದು ಸ್ವಲ್ಪ ಒಂದು 10-15 ಕರಿಬೇವು ಸೊಪ್ಪು ಇದನ್ನು ಕೂಡ ಬಿಸಿ ಮಾಡ್ಕೊತೀನಿ ರೀ. ನೋಡಿರಿ ಸ್ನೇಹಿತರೆ, ಇದು ಸುಳ ವಾಸನೆ ಬರಾಕತ್ತೈತಿ ರೀ. ಈಗ ಹೊತ್ತಬಾರ್ದು, ಹೊತ್ತಿದ್ರೆ ಏನೈತಿ ಎಲ್ಲ ಫೇಲ್ ಆಕತ್ತಿ ರೀ. ಚೆನ್ನಾಗಿ ಹುರಿದಿರಬೇಕು, ಹೊತ್ತಿರಬಾರ್ದು. ಆ ರೀತಿಯಾಗಿ ನಾವು ಇದು ಮಾಡ್ಬೇಕು ರೀ. ಇದ್ರಾಗ ಒಂದೇಳು ಬ್ಯಾಡಿಗೆ ಮೆಣಸಿಕಾಯಿ, ಒಂದು 10-12 ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡು ಅದನ್ನು ಕೂಡ ಇದ್ರಾಗ ಬಿಸಿ ಮಾಡ್ಕೊಂಡ್ಬಿಡ್ತೀವಿ. ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಉಪಯೋಗ ಮಾಡ್ಬೋದು ರೀ. ನಾನು ನಮ್ಮ ಖಾರ ಕಡಿಮೆ ಹತ್ತತ್ತೆ ಅಂತ ಏನು ಮಾಡಿ ನಾನು ಬ್ಯಾಡಿಗೆ ಮೆಣಸಿಕಾಯಿ ಅಷ್ಟೇ ಹಾಕೊಂಡೇನಿ ರೀ. ನೀವು ಗುಡ್ಲೂರು ಮೆಣಸಿಕಾಯಿನೂ ಉಪಯೋಗ ಮಾಡ್ಬೋದು ರೀ. ಖಾರ ಇದ್ದಿದ್ದು ನಮಗೆ ಖಾರ ಭಾಳ ಬೇಡ ಅಂತೇಳಿ ನಾ ಏನು ಮಾಡೀನಿ ರೀ, ಸ್ವಲ್ಪ ಮೆಣಸಿಕಾಯಿ ಉಪಯೋಗ ಮಾಡ್ಕೊಂಡೀನಿ ರೀ. ಇದು ಕಾಟ್ ಬರಬಾರ್ದತ್ತ ಇದ್ರಾಗ ಮೆಣಸಿಕಾಯಿ ಇದ್ರಾಗ ಹಾಕೊಂಡೀನಿ, ಕಾಟ್ ಬರೋದಿಲ್ಲ. ಬರೀ ಮೆಣಸಿಕಾಯಿ ಹುರಿದ್ವಿ ಅಂದ್ರೆ ಒಂದು ಸಲ ಕಾಟ್ ಬರಾಕತ್ತೈತೆ ರೀ. ಅದಕ್ಕೆ ಕಾಟ್ ಬರಬಾರ್ದತ್ತಿ ಮಾಡೀನಿ. ಈ ಹವೇಜ್ ಜೊತೆಗೇನ ಇದನ್ನು ಹಾಕ್ಕೊಂಡೀನಿ ರೀ. ನೋಡಿರಿ ಎಲ್ಲ ಚೆನ್ನಾಗಿ ಹುರಿದತ್ತ. ಈಗ ಇದನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೀನಿ ರೀ. ಈಗ ನೋಡಿರಿ ಸ್ನೇಹಿತರೆ, ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋತೀನಿ ರೀ. ಆಮೇಲೆ ಹಿಂಗೆ ಆದ್ರೆ ಹಾಕಿಲ್ಲ, ಯಾಕಂದ್ರೆ ಅದಾಗ ಹತ್ತದಂತ ಹಿಂಗೂ ಕೂಡ ಇದಕ್ಕೆ ಹಾಕೋತೀನಿ ರೀ. ಒಂದು ಸ್ವಲ್ಪ ಹಿಂಗೆ ಹಾಕಿರ್ತೀನಿ ರೀ. ಇದನ್ನ ಏನೈತಿ ಎಲ್ಲ ಕೂಡಿಸಿ ನಾನು ಮಿಕ್ಸರ್ ಹಚ್ಕೊಂಡ್ಬರ್ತೀನಿ ರೀ. ಈಗ ಆರಾನ ಸ್ವಲ್ಪ ಆರ್ಬೇಕ್ರಿ. ಇದು ಬಿಸಿ ಐತಿ, ತಣ್ಣಗಾದ ಕೂಡಲೇ ಮಿಕ್ಸರ್ ಹಚ್ಕೊಂಡ್ಬರ್ತೀನಿ ರೀ. ಎಲ್ಲ ಚೆನ್ನಾಗಿ ಒಂದು ಸಲ ಕಾಯಿಸ್ಕೊತೀನಿ ರೀ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಇಲ್ಲಿ ನೋಡಿರಿ, ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿ ಮೆಣಸಿಕಾಯಿ ಕೂಡ ಅವು ಇದಾಗ್ಯಾವ ನೋಡ್ರಿ. ಈಗ ಪೂರ್ತಿ ತಣ್ಣಗೈತಿ. ಈಗ ನೋಡ್ರಿ, ಈಗ ಇದನ್ನ ಮಾಡಿ ಮಿಕ್ಸರ್ಗೆ ಹಾಕೋತೀನಿ ರೀ. ಏನು ಇದಾಗ 2 ಭಾಗ ಮಾಡ್ತೀನಿ ರೀ. ಯಾಕಂದ್ರೆ ಮೆಣಸಿಕಾಯಿ ಇದ್ರಾಗ ಏಕ್ದ ಹಾಕಿದ ಕೂಡಲೇ ಒಮ್ಮೆ ಸಣ್ಣ ಆಗೋದಿಲ್ಲ. ಆಮೇಲೆ ಮೆಣಸಿಕಾಯಿ ಏನೈತಿ ಸಪ್ರೇಟ್ ಹಾಕ್ತೀನಿ ರೀ. ಇದು ನೋಡಿ ಮೆಣಸಿಕಾಯಿ ಇದಷ್ಟ ಮೊದಲು ಹಾಕ್ತೀನಿ ರೀ, ಆಮೇಲೆ ಮೆಣಸಿಕಾಯಿ ಹಾಕೊಂಡ್ಬರ್ತೀನಿ. ನೋಡಿ ಸ್ನೇಹಿತರೆ, ಬಿಸಿಬೇಳೆ ಬಾತ್ ಮಸಾಲೆ ರೆಡಿ ಆಗೈತಿ ರೀ. ಈಗ ನಾ ಸಣ್ಣ ಮಾಡೀನಿ ಪೂರ್ತಿ ರೀ. ಏನು ರೀ ಬೆಸ್ಟ್ ಆಗೈತಿ. ಇದೇನೈತಿ ನೀವು ಎಷ್ಟು ಬೇಕು ಪ್ರಮಾಣ ಅಷ್ಟು ಪ್ರಮಾಣದಲ್ಲಿ ಹಾಕೋಬೋದು ರೀ. ಇದು 2 ಚಮಚೆ, 2 ಸ್ಪೂನು, 3 ಸ್ಪೂನು, 1 ಸ್ಪೂನು ನೀವು ಎಷ್ಟು ಮಾಡ್ತೀರಿ ಆ ಪ್ರಮಾಣದಾಗ ಇದನ್ನ ಮಸಾಲೆಯನ್ನು ಉಪಯೋಗ ಮಾಡ್ಬೋದು ರೀ. ಇದೇ ರೀತಿ ನೀವು ಮನೆಯೊಳಗೆ ಮಾಡಿ ಕಮೆಂಟ್ ಮಾಡಿರಿ. ಈ ಮಸಾಲೆ ಬಿಸಿಬೇಳೆ ಬಾತ್ ಮಸಾಲ ಲೈಕ್ ಆಗಿದೆ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಬಿಸಿಬೇಳೆ ಬಾತ್ ಮಸಾಲ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.